Praise the Lord. Hallelujah. Praise the Lord. Hallelujah. I welcome you all in the matchless name of Lord and Savior Jesus Christ. ಯೇಸು ಕ್ರಿಸ್ತನ ರಕ್ಷಣೆಯ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಆಹ್ವಾನಿಸುತ್ತೇನೆ. I am so happy and excited to enter into this new month, February 2024. ಈ ಒಂದು ಫೆಬ್ರವರಿ ತಿಂಗಳ ಒಂದು 2024ನೇ ವರ್ಷದಲ್ಲಿ ನಾನು ಹಾದು ಬರುವುದು ಬಹಳ ಒಂದು ಹರ್ಷಾನಂದಗೊಂಡಿದ್ದೇನೆ. Today I am really happy ಈ ದಿನದಲ್ಲಿ ನಾನು ನಿಜವಾಗಿಯೂ ಸಂತೋಷವಾಗಿದ್ದೇನೆ. because we have 17 pastors in this fellowship and the church believers coming together from different districts of Karnataka. ಈ ಕರ್ನಾಟಕ ರಾಜ್ಯದಿಂದ ಹಲವಾರು ಬೋಧಕರುಗಳು, ಹಲವಾರು ಸಭೆಯ ವಿಶ್ವಾಸಿಗಳೆಲ್ಲರೂ ಒಂದಾಗಿ ಈ ಐಕ್ಯತೆಯಲ್ಲಿ ಕೂಡಿ ಬಂದಿರುವುದು ಬಹಳ ಒಂದು ಸಂತೋಷಕರವಾದಂತಹ ವಿಷಯವಾಗಿದೆ. I welcome everyone in the precious name of our Lord and Savior Jesus Christ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ನಾನು ಹೃತ್ಪೂರ್ವಕವಾಗಿ ಆಹ್ವಾನಿಸುತ್ತೇನೆ. And I spare my special greetings to all the pastors who have joined this morning with this fellowship. ಈ ಒಂದು ಐಕ್ಯತೆಯಲ್ಲಿ ಸೇರಿರುವಂತ ಎಲ್ಲಾ ಬೋಧಕರಿಗಳಿಗೂ ನಾನು ವಿಶೇಷವಾದ ಆಹ್ವಾನವನ್ನು ಕೊಡುತ್ತೇನೆ. Hallelujah. Hallelujah. Such a marvelous things that God is doing in midst of us. ನಮ್ಮ ಮಧ್ಯದಲ್ಲಿ ಯೆಹೋವನು ಒಳ್ಳೆ ಅದ್ಭುತವಾದಂತಹ ಕಾರ್ಯಗಳನ್ನು ಮಾಡುತ್ತಿದ್ದಾನೆ. It's beyond our imagination, it's beyond our dreams and beyond our desires that God is doing in us and through us. ನಮ್ಮ ಗ್ರಹಿಕೆಗೂ ನಮ್ಮ ಒಂದು ಕನಸಿಗೂ ನಮ್ಮ ಒಂದು ಬಯಕೆಗಳಿಗೂ ಮೀರಿದಂತ ಒಂದು ಕಾರ್ಯಗಳನ್ನು ದೇವರು ಈ ದಿನಮಾನಗಳಲ್ಲಿ ಮಾಡುತ್ತಿದ್ದಾನೆ. God is good. ದೇವರು ಒಳ್ಳೆಯವನು. He is always good. ಆತನು ಯಾವಾಗಲೂ ಒಳ್ಳೆಯವನಾಗಿಯೇ ಇದ್ದಾನೆ. He is same yesterday, today and tomorrow, and he is always good. ಆತನು ನಿನ್ನೆ, ಇಂದು, ನಾಳೆ ಎಂದೆಂದಿಗೂ ಆತನು ಒಳ್ಳೆಯವನಾಗಿಯೇ ಇದ್ದಾನೆ. We change, but he doesn't change. ನಾವು ಬದಲಾವಣೆ ಆಗಬಹುದು, ಆದರೆ ಆತನು ಬದಲಾವಣೆ ಆಗುವವನಲ್ಲ. My love can change, but his love never changes. ನನ್ನ ಪ್ರೀತಿಯು ಬದಲಾವಣೆ ಆಗಬಹುದು, ಆದರೆ ಆತನ ಪ್ರೀತಿಯು ಬದಲಾವಣೆ ಆಗುವುದಿಲ್ಲ. My covenant with him can change, but his covenant with me will never change. ನನ್ನ ಒಂದು ಒಡಂಬಡಿಕೆಯು ಆತನೊಂದಿಗೆ ಬದಲಾವಣೆ ಆಗಬಹುದು, ಆದರೆ ಆತನ ಒಡಂಬಡಿಕೆಯು ನನ್ನೊಂದಿಗಿರುವುದು ಬದಲಾವಣೆ ಆಗುವುದಿಲ್ಲ. Oh, he is same every moment in our life. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ಆತನು ಒಳ್ಳೆಯವನಾಗಿಯೇ, ಆತನು ಯಾವಾಗಲೂ ಇರುವವನಾಗಿಯೇ ಇದ್ದಾನೆ. We are worshiping the same God whom we met on the salvation day when we were excited to meet this God. He is same even today. ನಾವು ರಕ್ಷಣೆ ಹೊಂದಿದ ದಿನದಿಂದ ಇಂದಿಗೂ ಆತನನ್ನು ಸಂಧಿಸುವ ದಿನದವರೆಗೂ ಆತನು ಒಳ್ಳೆಯವನಾಗಿಯೇ, ಆತನು ಯಾವಾಗಲೂ ಇರುವವನಾಗಿಯೇ ಇದ್ದಾನೆ. நான் அவரை ஏற்றுக்கொள்ளும் பொழுது அவர் எப்படியா இருந்தாரோ இன்றைக்கும் அவர் அப்படியே தான் இருக்கிறார். ನಾನು ರಕ್ಷಣೆ ಹೊಂದಿದ ದಿನದಲ್ಲಿ ಆತನು ಯಾವ ರೀತಿಯಾಗಿದ್ದನೋ ಇಂದು ಸಹ ಆತನು ಅದೇ ರೀತಿಯಾಗಿಯೇ ಇದ್ದಾನೆ. He is new. ಆತನು ಹೊಸವನು. He is fresh. ಆತನು ಯಾವಾಗಲೂ ಫ್ರೆಶ್ ಆಗಿ He is ಇದ್ದಾನೆ. powerful. ಆತನು ಶಕ್ತಿಯುತನಾಗಿದ್ದಾನೆ. He is almighty. ಆತನು ಶಕ್ತಿಯುತ He is ದೇವರು. El Shaddai. ಆತನು ಎಲ್ ಶಡಾಯ್ He is ದೇವರು. El Rohi. ಆತನು ಎಲ್ ರೋಹಿ ಆಗಿದ್ದಾನೆ. Oh, he is a provider. ಆತನು ನಮಗೆ ಒದಗಿಸುವವನಾಗಿದ್ದಾನೆ. He is same even today. ಆತನು ಇಂದು ಸಹ ಅದೇ He ರೀತಿಯಾಗಿದ್ದಾನೆ. is same even today, this morning. ಇಂದು ಮುಂಜಾನೆಯಲ್ಲಿ ಆತನು ಅದೇ ರೀತಿಯಾಗಿಯೇ ಇದ್ದಾನೆ. It's a pleasure for all of us to come together and worship this true living God. ಈ ಒಂದು ನಿಜವಾದಂತ ಜೀವಿಸುವಂತ ದೇವರನ್ನು ಈ ಮುಂಜಾನೆ ಸಮಯದಲ್ಲಿ ನಾವು ಬಂದು ಆರಾಧಿಸುವುದು ನಿಜವಾಗಿಯೂ ನಮಗೆ ಒಂದು ಹರ್ಷಾನಂದವಾಗಿದೆ. This morning my pastors and believers who worship this God, I tell you, he will never leave you, he will never forsake you. ಈ ಒಂದು ಮುಂಜಾನೆಯ ಸಮಯದಲ್ಲಿ ಬೋಧಕರಿಗಳು, ಸಭೆಯವರಿಗೂ, ಈ ಒಂದು ಆರಾಧನೆಯಲ್ಲಿ ಪಾಲ್ಗೊಂಡಿರುವಂತ ನಿಮಗೆ ನಾನು ಹೇಳುತ್ತೇನೆ, ಆತನು ಎಂದಿಗೂ ಕೈ ಬಿಡುವುದಿಲ್ಲ, ನಿಮ್ಮನ್ನು ತೊರೆಯುವುದಿಲ್ಲ. Oh, this month in the February, he will never leave you, he will never forsake you. ಈ ಒಂದು ಫೆಬ್ರವರಿ ತಿಂಗಳಿನಲ್ಲಿ ಆತನು ಎಂದಿಗೂ ಕೈ ಬಿಡುವವನಲ್ಲ, ಆತನು ಎಂದಿಗೂ ತೊರೆಯುವವನಲ್ಲ. He is going to supply you with all your needs. ನಿಮ್ಮ ಎಲ್ಲಾ ಬೇಡಿಕೆಗಳನ್ನು ಆತನು ಸಂಧಿಸುವವನು, ಒದಗಿಸುವವನಾಗಿದ್ದಾನೆ. He is going to meet you in a miraculous way. ಆತನು ನಿಮ್ಮನ್ನು ಒಂದು ಅದ್ಭುತವಾದಂತಹ ದಾರಿಯಲ್ಲಿ ನಡೆಸುವ
ತುಂಬಿಸುವವನಾಗಿದ್ದಾನೆ. never leave you to walk alone in the ministry. He will never leave you to walk alone in your family. He is going to walk along with you every footstep. ನಿನ್ನ ಒಂದು ಜೀವನದಲ್ಲಿ ನಿನ್ನ ಒಂದು ಸೇವೆಯಲ್ಲಿ ಆತನು ನಿನ್ನನ್ನು ಒಬ್ಬಂಟಿಗನಾಗಿ ನಡೆಯುವುದಕ್ಕೆ ಎಂದಿಗೂ ಬಿಡುವುದಿಲ್ಲ. This God is a God who keeps the covenant. He will never leave you. He will never forsake you. ದೇವರು ನಮ್ಮನ್ನು ಎಂದಿಗೂ ಕೈ ಬಿಡುವವನಲ್ಲ, ತೊರೆಯುವವನಲ್ಲ. ಆತನು ನಮ್ಮೊಂದಿಗೆ ಮಾಡಿದ ಒಡಂಬಡಿಕೆಯೊಂದಿಗೆ ಆತನು ನಡೆಯುವವನಾಗಿದ್ದಾನೆ. As you worship this morning, I believe the Holy Spirit is in every place from where you have joined. ನೀವು ಎಲ್ಲಿಂದ ಈ ಒಂದು ಆರಾಧನೆಯಲ್ಲಿ ಭಾಗವಹಿಸಿದ್ದೀರೋ ಅಲ್ಲೆಲ್ಲವೂ ಪರಿಶುದ್ಧಾತ್ಮನು ನಿಮ್ಮಲ್ಲಿ ಇದ್ದಾನೆ ಎಂಬುದಾಗಿ ನಾನು ನಂಬುತ್ತೇನೆ. He is filling you right now wherever you are. ನೀವು ಎಲ್ಲೇ ಇದ್ದರೂ ಆತನು ಈ ಕ್ಷಣದಲ್ಲಿ ನಿಮ್ಮನ್ನು ತುಂಬಿಸುವವನಾಗಿದ್ದಾನೆ. If you desire more, he is going to fill you more so that he will be strengthened to run in this month. ಈ ಒಂದು ತಿಂಗಳಿನಲ್ಲಿ ನೀವು ಮುನ್ನಡೆಯುವಂತೆ ಆತನು ನಿಮ್ಮನ್ನು ತುಂಬಿಸಿ ನಿಮ್ಮೊಂದಿಗೆ ಆತನು ಇರುವವನಾಗಿದ್ದಾನೆ. Hallelujah. Hallelujah. If you are desiring more as you are listening to me, Holy Spirit will fill you more and more and more. ನನ್ನನ್ನು ಕೇಳುತ್ತಿರುವಂತ ನೀವು ನಿಮ್ಮ ಆ ಒಂದು ಪವಿತ್ರಾತ್ಮನಿಂದ ನಿಮ್ಮನ್ನು ಅಧಿಕವಾಗಿ ನಿಮ್ಮ ಬಯಕೆಗಳಂತೆ ಆತನು ತುಂಬಿಸುವವನಾಗಿದ್ದಾನೆ. Hallelujah. 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 Today, as we have joined together as an ALG organization, God is doing great things. ALG ಸಂಸ್ಥೆಯೊಂದಿಗೆ ನಮ್ಮೊಂದಿಗೆ ಸೇರಿ ನೀವು ಈ ಆರಾಧನೆಯಲ್ಲಿ ಪಾಲ್ಗೊಂಡಿರುವಂತ ನೀವು ದೇವರು ಒಳ್ಳೆ ಅದ್ಭುತ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. Today I wanted to tell you, you are not a small church. ನಾನು ಈ ದಿನದಲ್ಲಿ ನಿಮಗೆ ಹೇಳುತ್ತೇನೆ, ನೀವು ಒಂದು ಚಿಕ್ಕ ಸಭೆಯಲ್ಲ. You are a big church. ನೀವು ಒಂದು ದೊಡ್ಡ ಸಭೆಯಲ್ಲಿದ್ದೀರಿ. I was just making a calculation. ನಾನು ಹೀಗೆಯೇ ಲೆಕ್ಕ ಹಾಕುತ್ತಿದ್ದೆ. If every pastor has got 50 believers in the church, ಪ್ರತಿಯೊಬ್ಬ ಬೋಧಕರು ತಮ್ಮ ಸಭೆಯಲ್ಲಿ 50 ವಿಶ್ವಾಸಿಗಳನ್ನು ಕೊಂಡಿರುವವರಾಗಿದ್ದಾರೆ. Now we have 17 churches. ನಾವೀಗ 17 ಸಭೆಗಳಾಗಿದ್ದೇವೆ. So we are more than 1,000 members church. Now we have joined together. ನಾವು ಈಗಾಗಲೇ ಒಂದು 1000 ಜನಕ್ಕಿಂತ ಮಿಗಿಲಾಗಿ ನಾವು ಸಭೆಯಲ್ಲಿ ಸೇರಿದವರಾಗಿದ್ದೇವೆ. You need to enjoy that you are not alone, you are not small, but you are together and you are big in the body of Christ. ಯೇಸು ಕ್ರಿಸ್ತನ ಶರೀರದಲ್ಲಿ ನೀವು ಸಾಧಾರಣವಾದವರಲ್ಲ, ಚಿಕ್ಕವರಲ್ಲ. ನೀವು ಒಂದು ದೊಡ್ಡ ಸಂಸ್ಥೆಯಲ್ಲಿ ನೀವು ಸೇರಿ ಒಂದು ದೊಡ್ಡ ಒಂದು ಆರಾಧನೆಯಲ್ಲಿ ನೀವು ಸಭೆಯಲ್ಲಿ ಪಾಲ್ಗೊಂಡಿದ್ದೀರಿ. Pastor, you are not alone. You have a fellow pastor along with you who has joined the same group in the same meeting. If you see the names in the group, all those pastors are your fellow pastors. ಬೋಧಕರೇ, ನೀವು ಒಬ್ಬಂಟಿಗರಲ್ಲ. ಈ ಒಂದು ಆರಾಧನೆಯಲ್ಲಿ ಸೇರಿರುವಂತ ನೀವು ಅವರ ಹೆಸರುಗಳನ್ನು ನೋಡಿರಬಹುದು. ಅನೇಕ ಬೋಧಕರುಗಳು ಇದರಲ್ಲಿ ಸೇರಿದ್ದಾರೆ. ನಿಮ್ಮೊಂದಿಗೆ ಸೇರಿ ಅವರು ಸೇವೆ ಮಾಡುವವರಾಗಿದ್ದಾರೆ. You are not alone. ನೀವು ಒಬ್ಬಂಟಿಗರಲ್ಲ. You are not small. ನೀವು ಚಿಕ್ಕವರಲ್ಲ. But you are great in the body of Christ. ಯೇಸು ಕ್ರಿಸ್ತನ ಶರೀರದಲ್ಲಿ ನೀವು ಬಹಳ ಶ್ರೇಷ್ಠವಾದವರು. And I pray and I desire and I prophesy this body of Christ will enlarge, will extend the territory in this earth. ಈ ಒಂದು ಲೋಕದಲ್ಲಿ ನಾನು ನಿಮಗೆ ಹೇಳುತ್ತಿದ್ದೇನೆ, ಆತನ ಶರೀರದಲ್ಲಿ ಸೇರಿ ನಾವು ಭಾಗವಹಿಸುವವರಾಗಿದ್ದು ಆತನು ಈ ಲೋಕದಲ್ಲಿ ತಮ್ಮ ಎಲ್ಲೆಗಳನ್ನು ಆತನು ವಿಸ್ತರಿಸುವವನಾಗಿದ್ದಾನೆ. Hallelujah. 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 Today I was looking into God morning. What shall I share to pastors this morning? ಈ ದಿನ ಮುಂಜಾನೆಯಲ್ಲಿ ದೇವರ ಸಮ್ಮುಖವನ್ನು ನಾನು ನೋಡುತ್ತಿರುವಾಗ ಬೋಧಕರಿಗೆ ಯಾವ ಸಂದೇಶವನ್ನು ಕೊಡಬೇಕು ಎಂಬುದಾಗಿ ನಾನು ಆಲೋಚನೆ ಮಾಡುತ್ತಿರುವಾಗ, not only to the pastor, every believers who have joined this morning session, I was just seeking God, what shall I speak to them? ಬೋಧಕರಿಗೆ ಮಾತ್ರವಲ್ಲ, ಈ ಒಂದು ಆರಾಧನೆಯಲ್ಲಿ ಪಾಲ್ಗೊಂಡಿರುವಂತ ಎಲ್ಲ ಸಭೆಯ ವಿಶ್ವಾಸಿಗಳಿಗೂ ನಾನು ಹೇಳುತ್ತಿದ್ದೇನೆ, ದೇವರ ಬಳಿಯಲ್ಲಿ ಈ ದಿನದಲ್ಲಿ ಯಾವ ಸಂದೇಶವನ್ನು ಕೊಡಬೇಕು ಎಂಬುದಾಗಿ ಕಾದಿರುವಾಗ, this is the word Holy Spirit put me into my heart. ಪವಿತ್ರಾತ್ಮನು ನನ್ನ ಹೃದಯದಲ್ಲಿ ಹಾಕಿದಂತ ಈ ಒಂದು ವಾಕ್ಯವು 2 Corinthians chapter 12 verse 9. 2ನೇ ಕೊರಿಂಥಿಯದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನ. But he said to me, ಆತನು ನನಗೆ ಹೇಳಿದನು, my grace is sufficient for you. ನನ್ನ ಕೃಪೆಯೇ ನಿನಗೆ ಸಾಕು. My power is made perfect in weakness.
weakness. ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ. Apostle Paul இந்த சொல்றத பார்க்கிறோம். ಅಪೊಸ್ತಲನಾದ ಪೌಲನು ಈ ಸ್ಥಳದಲ್ಲಿ ಹೇಳುವುದನ್ನು ನೋಡುತ್ತೇವೆ. கிருபை எனக்கு போதும். ನಿನ್ನ ಕೃಪೆ ನನಗೆ ಸಾಕು. என்னுடைய பலவீனத்துல ನನ್ನ ಬಲಹೀನತೆಯಲ್ಲಿ உம்முடைய பலன் ನಿಮ್ಮ ಬಲವು ಪರಿಪೂರ್ಣವಾಗಿ எனக்குள்ள வெள்ளக போகிறது. ಪೂರ್ಣಕ ಸಾಧಕವಾಗುತ್ತದೆ. Hallelujah. Hallelujah. This word encouraged me this morning. ಈ ಒಂದು ವಾಕ್ಯದಿಂದ ಈ ಮುಂಜಾನೆ ಸಮಯದಲ್ಲಿ ನಾನು ನಿಮ್ಮನ್ನು ಉತ್ಸಾಹಪಡಿಸುತ್ತೇನೆ. My grace is sufficient. ನನ್ನ ಕೃಪೆಯು ನಿಮಗೆ ಸಾಕು. For you my power is made perfect in the weakness. ನಿಮ್ಮ ಬಲಹೀನತೆಯಲ್ಲಿ ನನ್ನ ಬಲವೇ ನಿಮಗೆ ಪೂರ್ಣ ಸಾಧಕವಾಗುತ್ತದೆ. Grace is sufficient. ಕೃಪೆಯು ಸಾಕು. Power is made perfect. ಆ ಬಲವು ನಿಮ್ಮನ್ನು ಪರಿಪೂರ್ಣವಾಗಿ ನಿಮಗೆ ಸಾಧಕವಾಗುತ್ತದೆ. God's grace is sufficient. ದೇವರ ಕೃಪೆಯು ಸಾಕಾಗಿದೆ. His power will make you perfect. ಆತನ ಬಲವು ನಿಮ್ಮನ್ನು ಪೂರ್ಣ ಸಾಧಕವಾಗಿ ಮಾಡುತ್ತದೆ. Hallelujah. Hallelujah. This word strengthened me this morning. ಈ ಮುಂಜಾನೆಯಲ್ಲಿ ಈ ವಾಕ್ಯಗಳು ನನ್ನನ್ನು ಬಲಪಡಿಸಿದವು. Because when I am weak, ಯಾಕೆಂದರೆ ನಾನು ಬಲಹೀನತೆಯುಳ್ಳವನಾಗಿರುವಾಗ His grace is sufficient for me. ಆತನ ಕೃಪೆಯು ನನಗೆ ಸಾಕಾದಷ್ಟಾಗಿದೆ. I love Paul very much in the Bible. ಈ ಒಂದು ವೇದ ಪುಸ್ತಕದಲ್ಲಿ ಅಪೊಸ್ತಲನಾದ ಪೌಲನನ್ನು ನಾನು ಬಹಳವಾಗಿ ಪ್ರೀತಿಸುತ್ತೇನೆ. Next to Jesus Christ, I love Paul more in the Bible. ಯೇಸು ಕ್ರಿಸ್ತನಾದ ಮೇಲೆ ಅಪೊಸ್ತಲನಾದ ಪೌಲನನ್ನು ನಾನು ವೇದ ಪುಸ್ತಕದಲ್ಲಿ ಬಹಳವಾಗಿ ಪ್ರೀತಿಸುತ್ತೇನೆ. He is a great leader. ಆತನು ಒಬ್ಬ ಶ್ರೇಷ್ಠವಾದಂತ ಒಬ್ಬ ನಾಯಕನು. He is a great vision caster. ಆತನು ಒಬ್ಬ ದರ್ಶನವನ್ನು ಹೊಂದಿದಂತವನು. He is a great person who knows how to have fellowship with God. ದೇವರೊಂದಿಗೆ ಯಾವ ರೀತಿಯಾಗಿ ಐಕ್ಯತೆಯನ್ನು ಇಟ್ಟುಕೊಳ್ಳಬೇಕೆಂಬಂತ ಒಂದು ಕಾರ್ಯವನ್ನು ಶ್ರೇಷ್ಠವಾಗಿ ಅರಿತಿದ್ದವನು. He knows how to deal with people. ಜನರೊಂದಿಗೆ ಯಾವ ರೀತಿಯಾಗಿ ನಾವು ನಡೆದುಕೊಳ್ಳಬೇಕು ಎಂಬುದಾಗಿ ಬಹಳ ಶ್ರೇಷ್ಠವಾಗಿ ಅರಿತಿದ್ದವನು. He was a multi-talented person, Apostle Paul, in one small body, a complete package to establish the purpose of God on this earth. ಈ ಲೋಕದಲ್ಲಿ ದೇವರ ಒಂದು ಚಿತ್ತವನ್ನು ನೆರವೇರಿಸುವುದಕ್ಕೆ ಆತನ ಶರೀರದಲ್ಲಿ ಅನೇಕ ವಿಧವಾದ ತಲಾಂತಗಳನ್ನು ಅಡಗಿಸಿಕೊಂಡವನಾಗಿದ್ದನು. One package. ಆತನ ಒಂದು ಶರೀರದಲ್ಲಿ ಅಡಗಿಸಿಟ್ಟಂತ ಒಂದು ಕಾರ್ಯವು one package. Correct. One package. ಒಂದು ಶರೀರದಲ್ಲಿ ಅಡಗಿಸಿಟ್ಟಂತ ಕಾರ್ಯವು to establish the will of God on this earth. ಈ ಲೋಕದಲ್ಲಿ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ. And he is saying, ಆತನು ಹೇಳುತ್ತಿದ್ದಾನೆ, I am weak. ನಾನು ಬಹಳ ಬಲಹೀನತೆಯುಳ್ಳವನು. And he is saying, ಆತನು ಹೇಳುತ್ತಿದ್ದಾನೆ, I am happy about that. ನಾನು ಅದಕ್ಕೆ ಸಂತೋಷ ಪಡುತ್ತೇನೆ. Hallelujah. Hallelujah. He is saying, I am weak. ಆತನು ಹೇಳುತ್ತಿದ್ದಾನೆ, ನಾನು ಬಲಹೀನತೆಯುಳ್ಳವನು. But he is also saying, ಅದರೊಂದಿಗೆ ಆತನು ಹೇಳುತ್ತಿದ್ದಾನೆ, happy about it. ನಾನು ಅದಕ್ಕೋಸ್ಕರ ನಾನು ಸಂತೋಷ ಪಡುತ್ತೇನೆ. If anybody pastor this morning who is saying that I am weak in my flesh, I am weak in my health, I am not able to do anything, I wanted to do something but my body is not helping me to do that. ಈ ಮುಂಜಾನೆ ಸಮಯದಲ್ಲಿ ಯಾರಾದರೂ ಬೋಧಕರು ನಾನು ಬಲಹೀನತೆ ಉಳ್ಳವನಾಗಿದ್ದೇನೆ, ನಾನು ಇದನ್ನು ಮಾಡಲು ನನ್ನಿಂದ ಸಾಧ್ಯವಾಗುತ್ತಿಲ್ಲ, ಇದನ್ನು ನಾನು ನೆರವೇರಿಸಲು ಆಗುತ್ತಿಲ್ಲ ಎಂಬುದಾಗಿ ಹೇಳುವವರಿದ್ದಾರೆ. If you are crying that you are weak this morning, ಈ ಮುಂಜಾನೆ ಸಮಯದಲ್ಲಿ ನಾನು ಬಲಹೀನತೆ ಉಳ್ಳವನೆಂಬುದಾಗಿ ನೀವು ಅಳುತ್ತಿದ್ದರೆ, if you are crying because you are weak in your spiritual life, ನಿಮ್ಮ ಒಂದು ಸ್ಪಿರಿಚುವಲ್ ಜೀವನದಲ್ಲಿ, ಆತ್ಮಿಕವಾದಂತಹ ಜೀವನದಲ್ಲಿ ನೀವು ಬಲಹೀನತೆ ಉಳ್ಳವರಾಗಿದ್ದರೆ, if you are feeling that you are weak in your physical body, ನಿಮ್ಮ ಒಂದು ದೈಹಿಕವಾದಂತಹ ಒಂದು ಶರೀರದಲ್ಲಿ ನೀವು ಬಲಹೀನತೆ ಉಳ್ಳವರಾಗಿದ್ದರೆ, if you feel that you are weak in your leadership capacity, ನಿಮ್ಮ ಒಂದು ನಾಯಕತ್ವದಲ್ಲಿ ನೀವು ಬಲಹೀನತೆ ಉಳ್ಳವರಾಗಿದ್ದರೆ, the good news is, don't worry, Apostle Paul also was weak, but he was not sad. He was appreciating the weakness that he had, because he knew in his weakness God's power will be manifested. ಅಪೊಸ್ತಲನಾದ ಪೌಲನು ಇದೇ ರೀತಿಯಾಗಿದ್ದನು, ಆದರೆ ಆತನು ತನ್ನಲ್ಲಿದ್ದಂತಹ ಬಲಹೀನತೆ ಕುರಿತು ಆತನು ಸಂತೋಷಪಟ್ಟನು. ಆದ್ದರಿಂದ ಈ ಮುಂಜಾನೆ ಸಮಯದಲ್ಲಿ ನೀವು ಸಹ ಬಲಹೀನತೆ ಉಳ್ಳವರಾಗಿದ್ದರೆ ನೀವು ಅದನ್ನು ಕುರಿತು ನೀವು ಚಿಂತಿಸಬೇಡಿ. When you come with your weakness to God, ದೇವರಲ್ಲಿ ನಿಮ್ಮ ಬಲಹೀನತೆಯೊಂದಿಗೆ ನೀವು ಬರುವಾಗ, when you come to the presence of God with your weaknesses, ನಿಮ್ಮ ಒಂದು ಬಲಹೀನತೆಯೊಂದಿಗೆ ದೇವರ ಪ್ರಸನ್ನತೆಯಲ್ಲಿ ಬರುವಾಗ, God's grace is
poured upon you so that your weakness will be made strong. ದೇವರನ್ನು ಆತನ ಒಂದು ಕೃಪೆಗಾಗಿ ನೀವು ನಿಮ್ಮ ಮೇಲೆ ಸುರಿಸುವಂತೆ ಕೇಳಿ ಆ ಕೃಪೆ ನಿಮ್ಮನ್ನು ಬಲವಂತನನ್ನಾಗಿ ಮಾಡುತ್ತದೆ. Hallelujah. Hallelujah. Hiding your weaknesses will not help anybody. ನಿಮ್ಮಲ್ಲಿ ಇರುವಂತ ಒಂದು ಬಲಹೀನತೆ ಯಾರಿಗೂ ಅದು ಸಹಾಯವಾಗುವುದಿಲ್ಲ. Hiding your weaknesses is not going to help you. ನಿನ್ನಲ್ಲಿರುವಂತ ಬಲಹೀನತೆಯನ್ನು ಅದನ್ನು ಮುಚ್ಚಿಟ್ಟುಕೊಂಡರೆ ಅದು ನಿನಗೆ ಸಹಾಯ ಮಾಡುವುದಿಲ್ಲ. Hiding your weaknesses is not going to bless your church. ನಿನ್ನಲ್ಲಿರುವಂತ ಬಲಹೀನತೆಯನ್ನು ನೀನು ಇಟ್ಟುಕೊಂಡಿದ್ದರೆ ಅದು ಸಭೆಯಲ್ಲಿ ಅದು ಯಾವುದಕ್ಕೂ ಸಹಾಯವಾಗುವುದಿಲ್ಲ. Hiding your weaknesses is not going to help anybody in the life. ನಿನ್ನ ಜೀವನದಲ್ಲಿ ಆ ಒಂದು ಬಲಹೀನತೆಯನ್ನು ಬಚ್ಚಿಟ್ಟುಕೊಂಡರೆ ಯಾರಿಗೂ ಅದು ಸಹಾಯವಾಗುವುದಿಲ್ಲ. But understanding your weaknesses and coming into the presence of God and giving it to God's hand and crying in His presence will help you, because His grace will be released upon your weaknesses. ನಿನ್ನ ಬಲಹೀನತೆಯನ್ನು ನೀನು ಅರ್ಥ ಮಾಡಿಕೊಂಡು ದೇವರ ಪ್ರಸನ್ನತೆಯಲ್ಲಿ ನೀನು ಬಂದು ದೇವರ ಸಮ್ಮುಖದಲ್ಲಿ ನೀನು ಅಳುವಾಗ ಆತನ ಕೃಪೆ ನಿನ್ನನ್ನು ತುಂಬಿ ಅದು ನಿನ್ನನ್ನು ಬಲವಂತನನ್ನಾಗಿ ಪರಿವರ್ತನೆಗೊಳಿಸುತ್ತದೆ. My pastor, I wanted to tell you, don't hide your weaknesses. Don't hide because you know you're a pastor. You cannot tell it to the people. You cannot tell it to the congregation. You cannot tell it to your friends. But I'm telling you, there is a God with whom you can share everything, but He is going to strengthen you this morning. ನನ್ನ ಬೋಧಕರೇ, ನಾನು ನಿಮಗೆ ಹೇಳುತ್ತಿದ್ದೇನೆ, ಅಯ್ಯೋ ನನ್ನ ಬಲಹೀನತೆಯನ್ನು ಸಭೆಯಲ್ಲಿ ಯಾವ ರೀತಿಯಾಗಿ ಹೇಳುವುದು, ವಿಶ್ವಾಸಗಳ ಮಧ್ಯದಲ್ಲಿ ಯಾವ ರೀತಿಯಾಗಿ ಹೇಳುವುದು ಎಂಬುದಾಗಿ ಅಂದುಕೊಳ್ಳಬೇಡಿ. ನಿಮ್ಮ ಒಂದು ಬಲಹೀನತೆಯನ್ನು ದೇವರ ಸಮ್ಮುಖದಲ್ಲಿ ತಂದು ಆತನಲ್ಲಿ ಒಪ್ಪಿಸುವಾಗ ಆತನು ನಿಮ್ಮನ್ನು ಬಲಗೊಳಿಸಿ ಆತನು ನಿಮ್ಮ ಬಲಹೀನತೆಯಲ್ಲಿ ಆತನ ಬಲವು ಪೂರ್ಣ ಸಾಧಕವಾಗುವಂತೆ ಮಾಡುವವನಾಗಿದ್ದಾನೆ. Hallelujah. Hallelujah. I'm going to check myself. ನಾನು ನನ್ನನ್ನು ಪರೀಕ್ಷಿಸಿ ನೋಡಿದಾಗ I'm going to come this first day of this month in the presence of God, and I'm going to say, God, I am weak in this area. May your grace be filled in my life. ಈ ಮುಂಜಾನೆ ಸಮಯದಲ್ಲಿ ನಾನು ದೇವರ ಸಮ್ಮುಖದಲ್ಲಿ ಬಂದು, ದೇವರೇ, ನಾನು ಈ ಒಂದು ಸ್ಥಳದಲ್ಲಿ ನಾನು ಒಬ್ಬ ಬಲಹೀನತೆ ಉಳ್ಳವನಾಗಿದ್ದೇನೆ, ನಿಮ್ಮ ಕೃಪೆಯು ನನ್ನನ್ನು ತುಂಬಿಸಲಿ ಎಂಬುದಾಗಿ ಪ್ರಾರ್ಥಿಸಿದೆನು. Oh, I'm not able to love people. ನಾನು ಜನರನ್ನು ಪ್ರೀತಿಸಲು ಸಾಧ್ಯವಾಗುತ್ತಿಲ್ಲ. I'm not able to love the ministry. ನಾನು ಸೇವೆಯನ್ನು ಪ್ರೀತಿಸಲು I'm ಸಾಧ್ಯವಾಗುತ್ತಿಲ್ಲ. not able to forgive people. ನಾನು ಜನರನ್ನು ಕ್ಷಮಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ. Oh, I get angry very fast. ನಾನು ಬಹಳ ಶೀಘ್ರದಲ್ಲಿ I'm ಕೋಪಗೊಳ್ಳುತ್ತೇನೆ. not able to fulfill the desire. I'm not able to do what God wants me to do. ದೇವರು ನನ್ನಿಂದ ಏನನ್ನು ಅಪೇಕ್ಷಿಸುತ್ತಾನೋ ಅದನ್ನು ಮಾಡಲು ನನ್ನಿಂದ I'm ಸಾಧ್ಯವಾಗುತ್ತಿಲ್ಲ. not able to pray as a pastor. ನಾನು ಒಬ್ಬ ಬೋಧಕನಾಗಿ ನನ್ನಿಂದ ಪ್ರಾರ್ಥಿಸಲು I'm not ಸಾಧ್ಯವಾಗುತ್ತಿಲ್ಲ. able to spend time in God's presence because of my weakness. ದೇವರ ಪ್ರಸನ್ನತೆಯಲ್ಲಿ ನಾನು ಸಮಯವನ್ನು ಕಳೆಯುವುದಕ್ಕೆ ಆಗುತ್ತಿಲ್ಲ, ಯಾಕೆಂದರೆ ನನ್ನ ಬಲಹೀನತೆಯಿಂದ I'm struggling within me with all my weaknesses. ನನ್ನ ಒಂದು ಎಲ್ಲಾ ಬಲಹೀನತೆಗಳೊಂದಿಗೆ ನಾನು ಹೋರಾಡುತ್ತಿದ್ದೇನೆ. But good news is, my pastors and believers, don't keep it with yourself. Come to the presence of God and talk to God, and God's grace will help you to come out of all these things. ನನ್ನ ಬೋಧಕರೇ, ನನ್ನ ಸಭೆಯ ವಿಶ್ವಾಸಿಗಳೇ, ನಾನು ನಿಮಗೆ ಹೇಳುತ್ತೇನೆ, ನಿಮ್ಮಲ್ಲಿರುವಂತಹ ಬಲಹೀನತೆಯೊಂದಿಗೆ ದೇವರ ಸಮ್ಮುಖದಲ್ಲಿ ಬಂದು ದೇವರಲ್ಲಿ ನೀವು ಕೇಳಿ ಆತನು ನಿಮ್ಮನ್ನು ಬಲಗೊಳಿಸಿ ಆತನ ಬಲವು ನಿಮ್ಮಲ್ಲಿ ಪೂರ್ಣ ಸಾಧಕವಾಗುವಂತೆ Satan ಮಾಡುತ್ತಾನೆ. will tell, hide your weakness because people will tease you and laugh at you. ಸೈತಾನನು ನಿಮಗೆ ಹೇಳುತ್ತಾನೆ, ನಿನ್ನ ಒಂದು ಬಲಹೀನತೆಯನ್ನು ನಿನ್ನಲ್ಲಿಯೇ ಬಚ್ಚಿಟ್ಟುಕೋ, ಯಾಕೆಂದರೆ ಜನರು ನಿನ್ನನ್ನು ನೋಡಿ ನಿನ್ನ ಬಲಹೀನತೆಯಲ್ಲಿ ಹೀಯಾಳಿಸಬಹುದು ಎಂಬುದಾಗಿ. But I tell you, Satan will one day open up everything and he will put you to shame. ನಾನು ನಿಮಗೆ ಹೇಳುತ್ತೇನೆ, ಸೈತಾನನು ಒಂದು ದಿನದಲ್ಲಿ ಎಲ್ಲವನ್ನು ಹೊರಗಡೆ ಹಾಕಿ ನಿಮ್ಮನ್ನು ಒಂದು ಅವಮಾನದಲ್ಲಿ ಆತನು ಮಾಡುವಂತವನಾಗಿದ್ದಾನೆ. It's better to come into the presence of God and pour yourself into God, so that God will be gracious upon you and He will give His power to come out of your weaknesses. ನೀವು ನಿಮ್ಮ ಬಲಹೀನತೆಯಲ್ಲಿ ದೇವರ ಸಮ್ಮುಖದಲ್ಲಿ ಬಂದು ನಿಮ್ಮ ಬಲಹೀನತೆಯನ್ನು ದೇವರ ಸಮ್ಮುಖದಲ್ಲಿ ನೀವು ಸುರಿಸುವಾಗ ಆತನು ತನ್ನ ಕೃಪೆಯಿಂದ ನಿಮ್ಮನ್ನು ಬಲಪಡಿಸಿ ಆತನು ನಿಮ್ಮನ್ನು ಬಲವುಳ್ಳವನಾಗಿ ಮಾಡುವವನಾಗಿದ್ದಾನೆ. Hallelujah. Hallelujah. He is going to fill you with His power. ಆತನು ತನ್ನ ಬಲದಿಂದ ನಿಮ್ಮನ್ನು ತುಂಬಿಸುವವನಾಗಿದ್ದಾನೆ. When 120 people in the upper room was afraid of people, and they didn't have a leader, and they didn't know what to do, and then people were filled in the upper room with fear, they were praying together. The Holy Spirit came upon them and they were filled with
power. ಮೇಲ್ಮಹಡಿಯಲ್ಲಿ 120 ಜನರು ಸೇರಿ ಭಯದಿಂದ ಅಯ್ಯೋ ನಮಗೊಬ್ಬ ನಾಯಕನಿಲ್ಲವೇ ಎಂಬುದಾಗಿ ಅಂಜಿ ಅವರು ಪ್ರಾರ್ಥಿಸುತ್ತಿರುವಾಗ ಪವಿತ್ರಾತ್ಮನು ಅವರ ಮಧ್ಯದಲ್ಲಿ ಇಳಿದು ಬಂದು ಅವರನ್ನು ಬಲಗೊಳಿಸಿದನು. Hallelujah. Hallelujah. When they came together, ಅವರು ಒಟ್ಟಾಗಿ ಸೇರಿ when they were praying ಪ್ರಾರ್ಥಿಸಿದರು. together, ಅವರು ಒಟ್ಟಾಗಿ ಸೇರಿ when they ಸ್ತುತಿಸಿದರು. were full of fear, ಅವರು ಭಯದಿಂದ ತುಂಬಿರುವಾಗ power of the Holy Spirit came upon them and everybody was made powerful. ಪವಿತ್ರಾತ್ಮನು ಅವರ ಮಧ್ಯದಲ್ಲಿ ಬಂದು ಇಳಿದು ಎಲ್ಲರನ್ನು ಬಲವಂತರನ್ನಾಗಿ ಪರಿವರ್ತಿಸಿದನು. When you come to the presence of God, when you start praying, the Holy Spirit will fill you and fill you with full of power, that wherever you are, God will use you mightily. ದೇವರ ಸಮ್ಮುಖದಲ್ಲಿ ಬಂದು ದೇವರಲ್ಲಿ ನಾವು ಒಟ್ಟಾಗಿ ಸೇರಿ ಪ್ರಾರ್ಥಿಸುವಾಗ ದೇವರು ತನ್ನ ಪವಿತ್ರಾತ್ಮನನ್ನು ಸುರಿಸಿ ಆತನನ್ನು ನಿನ್ನನ್ನು ತುಂಬಿಸಿ ನಿನ್ನನ್ನು ಬಲವಂತನನ್ನಾಗಿ ಮಾಡುವವನಾಗಿದ್ದಾನೆ. Hallelujah. Hallelujah. I wanted to encourage you this morning. ಈ ಒಂದು ಮುಂಜಾನೆ ಸಮಯದಲ್ಲಿ ನಾನು ನಿಮ್ಮನ್ನು ಉತ್ಸಾಹಪಡಿಸಲು ಇಚ್ಛಿಸುತ್ತೇನೆ. Don't think what happened in past. ಇದಕ್ಕೆ ಭೂತಕಾಲದಲ್ಲಿ ನಡೆದಂತ ಕಾರ್ಯವನ್ನು ನೀವು ಆಲೋಚನೆ ಮಾಡಬೇಡಿ. Don't dwell in the past. ಆ ಒಂದು ಭೂತಕಾಲದಲ್ಲಿ ನಡೆದಂತ ಕಾರ್ಯದಲ್ಲಿ ನೀವು ಮುಳುಗಿರಬೇಡಿ. Don't worry what happened in the month of January. ಜನವರಿ ತಿಂಗಳಲ್ಲಿ ಏನು ನಡೆಯಿತೋ ಅದರ ಬಗ್ಗೆ ಯೋಚನೆ ಮಾಡಬೇಡಿ. What did not happen, don't dwell on that. ಯಾವುದು ನಡೆಯಿತೋ ಅದರ ಮೇಲೆ ಆತುಕೊಂಡಿರಬೇಡಿ. Behold, God has given you the new month. ನಂಬಿರಿ, ದೇವರು ಇನ್ನೊಂದು ಹೊಸ ತಿಂಗಳನ್ನು ನಿಮಗೆ ಕೊಟ್ಟಿದ್ದಾನೆ. And this is starting fresh and God is giving you as a gift to you. ದೇವರು ಈ ತಿಂಗಳನ್ನು ನಿಮಗೆ ಒಂದು ಉಡುಗೊರೆಯಾಗಿ ಕೊಟ್ಟಿದ್ದಾನೆ. Start fresh. ಈ ದಿನದಲ್ಲಿ ಇದನ್ನು ನೀವು ಫ್ರೆಶ್ ಆಗಿ ನೀವು ಪ್ರಾರಂಭಿಸಿರಿ. Forget the past. ಆ ಹಳೆಯದನ್ನು ಮರೆತು ಬಿಡಿ. Do not dwell on the past. ಹಳೆಯದರ ಮೇಲೆ ಆತುಕೊಂಡಿರಬೇಡಿ. God wants to do a new thing in this new month in your ministry. ನಿಮ್ಮ ಸೇವೆಯಲ್ಲಿ ಹೊಸ ತಿಂಗಳಿನಲ್ಲಿ ಹೊಸ ಕಾರ್ಯವನ್ನು ಮಾಡಲು ದೇವರು ಇಚ್ಛಿಸುತ್ತಾನೆ. In your family, ನಿಮ್ಮ ಕುಟುಂಬದಲ್ಲಿ God wanted to do new things. ದೇವರು ಹೊಸ ಕಾರ್ಯಗಳನ್ನು ಮಾಡಲು ಇಚ್ಛಿಸುತ್ತಾನೆ. Let's come with all our weaknesses, surrender it into the God's presence, so that His grace and His power will manifest in your life. ನಮ್ಮ ಎಲ್ಲ ಬಲಹೀನತೆಯಲ್ಲಿಯೂ ದೇವರ ಸಮ್ಮುಖದಲ್ಲಿ ಬಂದು ನಮ್ಮನ್ನು ನಾವು ಆತನಿಗೆ ಒಪ್ಪಿಸಿಕೊಡುವಾಗ ಆತನ ಕೃಪೆಯು ಆತನ ಬಲವು ನಮ್ಮನ್ನು ತುಂಬಿಸುವಂತದ್ದಾಗಿದೆ. Hallelujah. Hallelujah. Paul says here, ಅಪೊಸ್ತಲನಾದ ಪೌಲನು ಇಲ್ಲಿ ಹೇಳುತ್ತಿದ್ದಾನೆ, therefore I will boast all the more gladly about my weakness. ನನ್ನ ಒಂದು ಎಲ್ಲಾ ಬಲಹೀನತೆಯಲ್ಲಿ ಬಲವು ನನ್ನಲ್ಲಿ ನೆಲೆಗೊಂಡಿರಬೇಕೆಂದು ನನಗುಂಟಾದ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವುಳ್ಳವನಾಗಿ ಎಚ್ಚರ ಪಡುತ್ತೇನೆ. Paul did not hide his weakness. ಪೌಲನು ತನ್ನ ಬಲಹೀನತೆಯನ್ನು ಬಚ್ಚಿಟ್ಟುಕೊಳ್ಳಲಿಲ್ಲ. But he said, I'm glad about my weakness. ನನ್ನ ಎಲ್ಲಾ ನಿರ್ಬಲಾವಸ್ಥೆಗಳ ವಿಷಯದಲ್ಲಿ ನಾನು ಬಹು ಸಂತೋಷವಾಗಿ ಎಚ್ಚರ ಪಡುತ್ತೇನೆ. I will boast all the more gladly about my weakness. ನನ್ನ ಎಲ್ಲಾ ಬಲಹೀನತೆಗಳಲ್ಲಿಯೂ ನಾನು ಬಹು ಸಂತೋಷವುಳ್ಳವನಾಗಿ ಎಚ್ಚರ ಪಡುತ್ತೇನೆ. You know why? ಯಾಕೆ ಗೊತ್ತಾ? Because ಯಾಕೆಂದರೆ Christ's power may be released and rest upon me. ಯಾಕೆಂದರೆ ಯೇಸು ಕ್ರಿಸ್ತನ ಒಂದು ಬಲವು ನನ್ನ ಮೇಲೆ ಇಳಿದು ಬಂದು ನನ್ನಲ್ಲಿ ತಂಗಿದೆ. Hallelujah. Hallelujah. I just see a woman of Samaritan. When Jesus met her, she went and shared the testimony to the whole village. What she was saying was her weakness. ಆ ಒಂದು ಸಮಾರ್ಯ ಸ್ತ್ರೀಯು ಯೇಸು ಕ್ರಿಸ್ತನನ್ನು ಸಂಧಿಸಿದಾಗ ಆಕೆಯು ಹೋಗಿ ತಾನು ಇದ್ದ ಸ್ಥಳದಲ್ಲಿ ಹೋಗಿ ಯೇಸು ಕ್ರಿಸ್ತನ ಬಗ್ಗೆ ಆಕೆಯು ಸುವಾರ್ತೆಯನ್ನು ಸಾರಿದಳು. ಆಕೆಯು ಸಾರಿದ ಸುವಾರ್ತೆ ಏನೆಂದರೆ ತನ್ನಲ್ಲಿ ಇದ್ದಂತ ಬಲಹೀನತೆಯನ್ನು ಆಕೆಯು ಸಾರಿದ್ದಾಳೆ. Jesus revealed her life at the well. ಯೇಸು ಕ್ರಿಸ್ತನು ಸಮಾರ್ಯ ಸ್ತ್ರೀಯ ಒಂದು ಕಾರ್ಯವನ್ನು ಆತನು ತೋರ್ಪಡಿಸಿದನು ಆ ಬಾವಿಯ ಬಳಿಯಲ್ಲಿ. But her life was not beautiful. ಆದರೆ ಆಕೆಯ ಒಂದು ಜೀವನವು ಅಂದವಾಗಿದ್ದಿಲ್ಲ. Her life was full of sin. ಆಕೆಯ ಒಂದು ಜೀವನದಲ್ಲಿ ಪಾಪವು ತುಂಬಿತ್ತು. But the Bible says, ಆದರೆ ವೇದದಲ್ಲಿ ಹೇಳಲ್ಪಟ್ಟಿದೆ, she ran into a village. ಆಕೆಯು ತನ್ನ ಹಳ್ಳಿಗೆ ಓಡಿದಳು. She
told everybody what Jesus said in her life. ಆಕೆಯ ಜೀವನದಲ್ಲಿ ಯೇಸು ಕ್ರಿಸ್ತನು ಏನು ಹೇಳಿದನೋ ಅದನ್ನು ಎಲ್ಲರಿಗೆ ಅವಳು ಸಾರಿದಳು. She was boasting her weakness. ಆಕೆಯು ತನ್ನ ಒಂದು ಬಲಹೀನತೆಯನ್ನು ಅಲ್ಲಿ ತೋರ್ಪಡಿಸಿದಳು. So that the power of Christ may be released through her. ಆಕೆಯ ಮುಖಾಂತರ ಯೇಸು ಕ್ರಿಸ್ತನ ಒಂದು ಶಕ್ತಿಯು ಅಲ್ಲಿ ಹೊರಪಡಿಸಿತು. Bible says ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, many people were saved because of that lady. ಆಕೆಯ ಮುಖಾಂತರ ಅನೇಕರು ರಕ್ಷಿಸಲ್ಪಟ್ಟರು ಎಂಬುದಾಗಿ ವೇದದಲ್ಲಿ ಬರೆಯಲ್ಪಟ್ಟಿದೆ. When you come out boldly with your weaknesses, Christ's power will be released among the people. ನಿನ್ನ ಒಂದು ಬಲಹೀನತೆಯೊಂದಿಗೆ ಯೇಸು ಕ್ರಿಸ್ತನಲ್ಲಿ ಬರುವಾಗ ಯೇಸು ಕ್ರಿಸ್ತನ ಬಲವು ನಿನ್ನಲ್ಲಿ ತುಂಬಿ ಆತನ ಒಂದು ಶಕ್ತಿಯು ಹೊರಪಡಿಸುತ್ತದೆ ಅನೇಕರ ಮಧ್ಯದಲ್ಲಿ. Hallelujah. Hallelujah. That is why for Christ's sake I delight in my weaknesses, in insult, in hardship, in persecution, in difficulties. For when I am weak, then I am strong. ಆದದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. If you have gone through some insult in the month of January, ಜನವರಿ ತಿಂಗಳಲ್ಲಿ ನೀವು ಕೆಲವೊಂದು ಆ ಒಂದು ಅವಮಾನಕ್ಕೊಳಗಾಗಿರಬಹುದು. if you have gone through some hardship, ನೀವು ಒಂದು ಕೆಲವು ಕಠಿಣವಾದಂತಹ ಒಂದು ಕಾರ್ಯಗಳಿಗೆ if you have ಒಳಪಟ್ಟಿರಬಹುದು. gone through some persecutions, ನೀವು ಆ ಒಂದು ಕೆಲವು ತಿರಸ್ಕಾರಕ್ಕೆ ಒಳಗಾಗಿರಬಹುದು. difficulties, ಕೆಲವು ಕಷ್ಟಗಳಿಗೆ. don't worry about it. ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. Just say what Paul said. ಅಪೊಸ್ತಲನಾದ ಪೌಲನು ಏನು ಹೇಳಿದನೋ ಅದನ್ನೇ ಹೇಳಿ. When I am weak, ನಾನು ಬಲಹೀನತೆಯುಳ್ಳವನಾಗಿರುವಾಗ I am strong. ನಾನು ಬಹಳ When I ಬಲವುಳ್ಳವನಾಗಿದ್ದೇನೆ. am weak, ನಾನು ಬಲಹೀನತೆಯುಳ್ಳವನಾಗಿರುವಾಗ I am strong. ನಾನು ಬಲವುಳ್ಳವನಾಗಿದ್ದೇನೆ. world will say, ಲೋಕವು ಹೇಳುತ್ತದೆ, if you are weak, ನೀನು you ಬಲಹೀನತೆಯುಳ್ಳವನು, are weak. ನೀನು But ಬಲಹೀನತೆಯುಳ್ಳವನು. God says, ಆದರೆ ದೇವರು when ಹೇಳುತ್ತಿದ್ದಾನೆ, you are weak, ನಿನ್ನ ಬಲಹೀನತೆಯಲ್ಲಿ you are strong. ನೀನು Because ಬಲವುಳ್ಳವನಾಗಿದ್ದೀಯ. more you are weak, ನೀನು ಎಷ್ಟು more ಬಲಹೀನತೆಯುಳ್ಳವನಾಗಿದ್ದೀಯೋ the power of God is going to fill you. ಅಷ್ಟರ ಮಟ್ಟಿಗೆ ದೇವರ ಒಂದು ಬಲವು ನಿನ್ನನ್ನು ತುಂಬಿಸುತ್ತದೆ. The more you empty yourself, ನಿನ್ನಲ್ಲಿ ನೀನು ಎಷ್ಟು ಬರಿದಾಗಿದ್ದೀಯೋ the power of God is going to fill you all the more. ಅಷ್ಟರ ಮಟ್ಟಿಗೆ ದೇವರ ಒಂದು ಶಕ್ತಿ ನಿನ್ನನ್ನು ತುಂಬಿಸುವಂತದ್ದಾಗಿದೆ. Hallelujah. Hallelujah. Don't worry about anything. ಯಾವುದರ ಬಗ್ಗೆ ಚಿಂತಿಸಬೇಡಿ. Your weaknesses, your insults, your hardship and persecution and difficulties, what may be in your life, pastors, I'm telling you, don't worry about anything. Your weaknesses is the strength in the God's presence. ನಿರ್ಬಲಾವಸ್ಥೆ, ತಿರಸ್ಕಾರವು, ಕೊರತೆ, ಹಿಂಸೆಯು, ಇಕ್ಕಟ್ಟು ಏನೇ ಇದ್ದರೂ ಬೋಧಕರೇ ನಾನು ನಿಮಗೆ ಹೇಳುತ್ತಿದ್ದೇನೆ, ನಿಮ್ಮ ಒಂದು ಬಲಹೀನತೆಯಲ್ಲಿ ದೇವರ ಬಲವು ಪೂರ್ಣವಾಗಿದೆ. Paul did not give up anywhere. He tapped himself and he started moving to fulfill the vision of God in his life. ಪೌಲನು ತನ್ನ ಜೀವನದಲ್ಲಿ ಎಲ್ಲಿಯೂ ತನ್ನನ್ನು ಆತನು ಬಿಟ್ಟುಕೊಟ್ಟಿಲ್ಲ. ಆತನು ತನ್ನನ್ನೇ ತಾನು ಉತ್ಸಾಹ ಪಡಿಸಿಕೊಂಡು ದೇವರ ಚಿತ್ತವನ್ನು ನೆರವೇರಿಸಲು ಸಾಧ್ಯವಾಗಿದ್ದಾನೆ. God has called you. ದೇವರು ನಿಮ್ಮನ್ನು ಕರೆದಿದ್ದಾನೆ. God has anointed you. ದೇವರು ನಿಮ್ಮನ್ನು God ಅಭಿಷೇಕಿಸಿದ್ದಾನೆ. has given you purpose. ದೇವರು ನಿಮಗೆ ಆತನ ಒಂದು ಉದ್ದೇಶವನ್ನು So ಕೊಟ್ಟಿದ್ದಾನೆ. move forward. ಆದ್ದರಿಂದ ಮುಂದೆ ಹಾದು Don't ಹೋಗಿ stay back. ಅಲ್ಲೇ ನಿಂತುಕೊಳ್ಳಬೇಡಿ. Whatever the situation is, ಆ ಸನ್ನಿವೇಶಗಳು ಏನೇ ಇರಬಹುದು, the power of the Holy Spirit will fill you for this month ಈ ತಿಂಗಳಲ್ಲಿ ಪವಿತ್ರಾತ್ಮನ ಶಕ್ತಿ ನಿಮ್ಮನ್ನು and ತುಂಬಿಸುವಂತದ್ದಾಗಿದೆ. help you to move forward. ನೀವು ಮುಂದೆ ಹಾದು ಹೋಗುವುದಕ್ಕೆ. Don't worry about your weaknesses. ನಿಮ್ಮ ಒಂದು ಬಲಹೀನತೆಯನ್ನು ಕುರಿತು ನೀವು Because ಚಿಂತಿಸಬೇಡಿ. the grace of God will be revealed in your weakness. ಅದು ಯಾಕೆಂದರೆ ದೇವರ ಒಂದು ಕೃಪೆಯ ಆ ಒಂದು ಬಲಹೀನತೆಯನ್ನು ಹೊರಪಡಿಸುವಂತದ್ದಾಗಿದೆ. God is your power. ದೇವರು ನಿಮ್ಮ ಶಕ್ತಿಯುತನಾಗಿದ್ದಾನೆ. Hallelujah. Hallelujah. Don't try to move in your physical strength. You know we cannot do anything about the physical strength. ನಿಮ್ಮ ಒಂದು ದೈಹಿಕವಾದಂತಹ ಬಲದಿಂದ ಮುಂದೆ ಹಾದು ಹೋಗಬೇಡಿ. ಯಾಕೆಂದರೆ ಆ ಒಂದು ದೈಹಿಕವಾದಂತಹ ಬಲದಿಂದ ನೀವು ಏನನ್ನು ಮಾಡಲು ಸಾಧ್ಯವಿಲ್ಲ. We can't do anything with our physical strength. ನಿಮ್ಮ ಒಂದು ದೈಹಿಕವಾದಂತಹ ಬಲದಿಂದ ಏನನ್ನು ಮಾಡಲು ಸಾಧ್ಯವಿಲ್ಲ. And when you say, God, I am weak, I can't do anything, power of the Holy Spirit will take you to different places. ನೀವು ದೇವರೇ ನಾನು ಬಲಹೀನತೆ ಉಳ್ಳವನು, ನನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ಹೇಳುವಾಗ ಪವಿತ್ರಾತ್ಮನ ಶಕ್ತಿ ನಿಮ್ಮನ್ನು ತುಂಬಿಸಿ ನಿಮ್ಮನ್ನು ಮುಂದೆ ಹಾದು ಹೋಗುವಂತೆ ಮಾಡುತ್ತದೆ. God who called you is faithful.
ಆತನ ಒಂದು ನಂಬಿಗಸ್ತಿಕೆ ಉಳ್ಳವನಾಗಿ ನಿನ್ನನ್ನು And He is ಕರೆದಿದ್ದಾನೆ. going to lead you. ಆತನು ನಿನ್ನನ್ನು ನಡೆಸುವವನಾಗಿದ್ದಾನೆ. This month is going to be a victorious month for you. ಈ ತಿಂಗಳು ನಿಮಗೆ ಒಂದು ಜಯಶಾಲಿಯಾದಂತಹ ಒಂದು This month ತಿಂಗಳಾಗಿರುತ್ತದೆ. is going to be a blessed month for ಈ you. ತಿಂಗಳು ನಿಮಗೆ ಒಂದು ಆಶೀರ್ವಾದಕರವಾದಂತಹ This ತಿಂಗಳಾಗಿರುತ್ತದೆ. month is going to be a growth for you. ನಿಮಗೆ ಒಂದು ಬೆಳವಣಿಗೆಯ ತಿಂಗಳಾಗಿ ಈ ತಿಂಗಳಿರುತ್ತದೆ. Because the power of the Holy Spirit will manifest in you and in your ministry. ಯಾಕೆಂದರೆ ಪವಿತ್ರಾತ್ಮನ ಶಕ್ತಿಯು ನಿನ್ನನ್ನು ನಿನ್ನ ಒಂದು ಸೇವೆಯನ್ನು ಅದು ಬಲಪಡಿಸುವಂತದ್ದಾಗಿದೆ, ಪರಿವರ್ತನೆಗೊಳಿಸುವಂತದ್ದಾಗಿದೆ. Hallelujah. Hallelujah. Pastors, don't feel that you are alone. Again, I want you to repeat it, and I'm repeatedly saying this. You are not alone, and you are not small. You don't say that like a Gideon, I am small, and I'm nobody in this clients. ಬೋಧಕರೇ, ನಾನು ಇದನ್ನು ಪುನಃ ಪುನಃ ನಿಮಗೆ ಹೇಳುತ್ತಿದ್ದೇನೆ. ನೀವು ಬಲಹೀನತೆ ಉಳ್ಳವರಲ್ಲ, ನೀವು ಒಬ್ಬಂಟಿಗರಲ್ಲ, ನೀವು ಚಿಕ್ಕವರಲ್ಲ. ಗಿದ್ಯೋನನ ಹಾಗೆ ನೀವು ಬಲಶಾಲಿಯಾದವರು. Amen. Amen. Gideon said, I'm small. ಗಿದ್ಯೋನನು ಹೇಳಿದನು, ನಾನು ಚಿಕ್ಕವನು. But God said, a mighty warrior. ಆದರೆ ದೇವರು ಹೇಳಿದನು, ನೀನೊಬ್ಬ ಬಲಶಾಲಿಯಾದಂತವನು. You are not small. ನೀನು You ಚಿಕ್ಕವನಲ್ಲ, are a mighty warrior. ನೀನು ದೇವರಿಗೋಸ್ಕರ ಒಬ್ಬ You may ಬಲಶಾಲಿಯಾದವನು. be in some village. ನೀನು ಒಂದು You ಹಳ್ಳಿಯಲ್ಲಿರಬಹುದು, may be in some corner of the village. ನೀನು ಒಂದು ಹಳ್ಳಿಯ ಮೂಲೆಯಲ್ಲಿರಬಹುದು. But God is calling you as a mighty warrior to do great things for Him wherever He has planted you this morning. ಆದರೆ ದೇವರು ಈ ಮುಂಜಾನೆಯಲ್ಲಿ ಕರೆಯುತ್ತಿದ್ದಾನೆ. ನೀನು ಒಬ್ಬ ಬಲಶಾಲಿಯು. ಆತನು ನಿನ್ನನ್ನು ಎಲ್ಲಿ ಇಟ್ಟಿದ್ದಾನೋ ಅಲ್ಲಿಂದಲೇ ಆತನ ಸೇವೆಗೆಂದು ನಿನ್ನನ್ನು ಶ್ರೇಷ್ಠವಾಗಿ ಉಪಯೋಗಿಸಲು ಆತನು ಕರೆದಿದ್ದಾನೆ. He is going to make you head for thousands and thousands and thousands of people. ಸಾವಿರ ಗಟ್ಟಲೆ ಜನರಿಗೆ ನಿನ್ನನ್ನು ಆತನು ನಾಯಕನನ್ನಾಗಿ, ಮುಖಂಡನನ್ನಾಗಿ ಮಾಡಿದ್ದಾನೆ. If you believe, ನೀನು ಅದನ್ನು tap ನಂಬಿದರೆ, yourself this morning. Tap yourself this morning. ಈ ದಿನದಲ್ಲಿ ನಿನ್ನನ್ನೇ ನೀನು ಉತ್ಸಾಹಪಡಿಸಿಕೊ. Tap yourself. ನಿನ್ನನ್ನೇ ನೀನು ತಟ್ಟಿ Raise up. ಉತ್ಸಾಹಪಡಿಕೊ. ಎದ್ದೇಳು. Come to the presence of God. ದೇವರ ಸನ್ನಿಧಿಗೆ ಬಾ. Come to the presence of ದೇವರ God. ಪ್ರಸನ್ನತೆಯಲ್ಲಿ ಬಾ. And God will tell you what to do. ದೇವರು ಏನನ್ನು ಮಾಡಬೇಕು ಅದನ್ನು ಹೇಳುವವನಾಗಿದ್ದಾನೆ. Hallelujah. Hallelujah. Praise God. ದೇವರಿಗೆ ಮಹಿಮೆ ಸ್ತೋತ್ರವಾಗಲಿ. May God bless you this month. ದೇವರು ಈ ತಿಂಗಳಲ್ಲಿ ನಿಮ್ಮನ್ನು ಆಶೀರ್ವದಿಸಲಿ. Raise up. ಎದ್ದೇಳಿ. Raise up. ಎದ್ದೇಳಿ. And move forward. ಮುಂದೆ ಹಾದು ಹೋಗಿ. Raise up. ಎದ್ದೇಳಿ. And move forward. ಮುಂದೆ ಹಾದು ಹೋಗಿ. Hallelujah. Hallelujah. The theme for this year, I always said, there was focus and rebuild. ಈ ಒಂದು ವರ್ಷದ ಶಿರೋನಾಮವು ಗಮನ ಹರಿಸಿ ಪುನಃ ನಿರ್ಮಿಸಿ ಎಂಬುದಾಗಿ. Rebuild your family. ನಿಮ್ಮ ಕುಟುಂಬವನ್ನು ಪುನಃ ಕಟ್ಟಿರಿ. Rebuild the ministry. ಆ ಒಂದು ದೇವರ ಸೇವೆಯನ್ನು ಪುನಃ ಕಟ್ಟಿರಿ. Rebuild your believers. ನಿಮ್ಮ ಒಂದು ವಿಶ್ವಾಸಿಗಳನ್ನು ಪುನಃ ಕಟ್ಟಿರಿ. May God be glorified in everything that you do. ನೀವು ಮಾಡುವಂತ ಎಲ್ಲಾ ಕಾರ್ಯಗಳಲ್ಲಿ ದೇವರು ಮಹಿಮೆಯುಳ್ಳವನಾಗಿದ್ದಾನೆ. Hallelujah. Hallelujah. Wherever you are, ಎಲ್ಲೇ ನೀವಿದ್ದರೂ I want you to commit yourself to God this morning. ದೇವರೊಂದಿಗೆ ಮುಂಜಾನೆ ಸಮಯದಲ್ಲಿ ನಿಮ್ಮನ್ನು ಒಪ್ಪಿಸಿಕೊಡುತ್ತೇನೆ. This is a time of prayer. ಈಗ ನಾವು ಪ್ರಾರ್ಥಿಸುವಂತ I ಸಮಯವಾಗಿದೆ. want everybody to close your eyes wherever you are. ನೀವು ಎಲ್ಲೇ ಇದ್ದರೂ ನಿಮ್ಮ ಕಣ್ಣುಗಳನ್ನು ಮುಚ್ಚಿರಿ. Oh, the ಸತತ ಕೇಳ್ಕಿற ದೇವ ಜನಗಳೇ, ಈ ಶಬ್ದವನ್ನು ಕೇಳುತ್ತಿರುವಂತ ದೇವ ಜನರೇ, எங்க இருந்தாலும் உங்களுடைய கண்களை மூடி ನೀವು ಎಲ್ಲೇ ಇದ್ದರೂ ನಿಮ್ಮ ಕಣ್ಣುಗಳನ್ನು ಮುಚ್ಚಿರಿ. உங்களை ஒப்பு கொடுப்பீங்களா? ನಿಮ್ಮನ್ನು ನೀವು ಒಪ್ಪಿಸಿಕೊಡಿರಿ. Will you surrender your life to Jesus this morning? ಈ ಒಂದು ಮುಂಜಾನೆ ಸಮಯದಲ್ಲಿ ನಿಮ್ಮ ಜೀವನವನ್ನು ಯೇಸು ಕ್ರಿಸ್ತನಿಗೆ ಅರ್ಪಿಸುವಾಗ, When you come with your weaknesses, ನಿನ್ನ ಒಂದು ಬಲಹೀನತೆಯೊಂದಿಗೆ ಯೇಸು ಕ್ರಿಸ್ತನ ಬಳಿಯಲ್ಲಿ ಬರುವಾಗ, when you come with all your weaknesses, ನಿನ್ನ ಎಲ್ಲಾ ಬಲಹೀನತೆಗಳೊಂದಿಗೆ ಯೇಸು ಕ್ರಿಸ್ತನ ಬಳಿಯಲ್ಲಿ ಬರುವಾಗ, God is going to reveal His power through your weakness. ನಿನ್ನ ಒಂದು ಬಲಹೀನತೆಯಲ್ಲಿ ಆತನ ಬಲವನ್ನು ಆತನು ಪೂರ್ಣಪಡಿಸುವವನಾಗಿದ್ದಾನೆ. Oh, I will say when I am weak, I am strong. ನಾನು ಹೇಳ್ತೇನೆ, ನಾನು ಬಲಹೀನತೆ ಉಳ್ಳವನಾದರೆ ಬಲವುಳ್ಳವನು. பலவீனன் பலவான் என்று சொல்லுவானாக. ಬಲಹೀನತೆ ಉಳ್ಳವನು ಬಲವಂತನೆಂಬುದಾಗಿ ಹೇಳುವವನಾಗಿದ್ದಾನೆ. ದರಿದ್ರನು ಐಶ್ವರ್ಯ ಉಳ್ಳವன் ಎಂದು சொல்வானாக. ದರಿದ್ರನು ಐಶ್ವರ್ಯವಂತನೆಂಬುದಾಗಿ ಹೇಳುವವನಾಗಿರಲಿ. Because of what God has done in my life. ಯಾಕೆಂದರೆ ದೇವರು ಇದನ್ನೇ ನನ್ನ ಜೀವನದಲ್ಲಿ ಮಾಡಿದನು. Hallelujah. 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 ಎಲ್ಲರೂ ಕಣ್ಣುಗಳನ್ನು ಮೂಡಿಕೊಂಡು, ಎಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು, wherever you are, ನೀವು ಎಲ್ಲೇ ಇದ್ದರೂ, God is talking to you this morning. ಈ ಮುಂಜಾನೆ ಸಮಯದಲ್ಲಿ ದೇವರು ನಿನ್ನೊಂದಿಗೆ My son, I am not ಮಾತನಾಡುತ್ತಿದ್ದಾನೆ. going to leave you. ಈ ಮುಂಜಾನೆ ಸಮಯದಲ್ಲಿ ದೇವರೇ, ನಾನು ನಿನ್ನನ್ನು ಬಿಡುವುದಿಲ್ಲ. My son, I am not going to leave you. ನನ್ನ ಮಗನೇ, ನಾನು ನಿನ್ನನ್ನು ಬಿಡುವುದಿಲ್ಲ. My son, I will never leave you. ನನ್ನ ಮಗನೇ, ನಾನು ನಿನ್ನನ್ನು ಬಿಡುವುದಿಲ್ಲ. I will never forsake you. ನಾನು ನಿನ್ನನ್ನು
ಎಂದಿಗೂ ಕೈ ಬಿಡುವುದಿಲ್ಲ. I know your weaknesses. ನಾನು ನಿನ್ನ ಬಲಹೀನತೆಯನ್ನು I know ಅರಿತವನಾಗಿದ್ದೇನೆ. you are not able to do it. ಅದನ್ನು ನಿನ್ನಿಂದ ಏನು ಮಾಡಲು ಸಾಧ್ಯವಿಲ್ಲ ಎಂಬುದನ್ನು ನಾನು ಅರಿತಿದ್ದೇನೆ. But don't worry. ಆದರೆ ಯಾವುದಕ್ಕೂ ಚಿಂತಿಸಬೇಡ. My grace is sufficient for you. ನನ್ನ ಕೃಪೆ ನಿನಗೆ ಸಾಕಾಗಿದೆ. My grace is sufficient for you. ನನ್ನ ಕೃಪೆ ನಿನಗೆ ಸಾಕಾಗಿದೆ. My power will strengthen you. ನನ್ನ ಬಲವು ನಿನ್ನನ್ನು ಬಲಗೊಳಿಸುವಂತದ್ದಾಗಿದೆ. Never be afraid. ಯಾವುದಕ್ಕೂ ಅಂಜಬೇಡ. Never be afraid. ಯಾವುದಕ್ಕೂ ಅಂಜಬೇಡ. Never think that you are weak. ನೀನೊಬ್ಬ ಬಲಹೀನತೆಯುಳ್ಳವನೆಂಬುದಾಗಿ ನೀನು ಅಂದುಕೊಳ್ಳಬೇಡ. I will fill you with my grace. ನನ್ನ ಒಂದು ಕೃಪೆಯಿಂದ ನಿನ್ನನ್ನು ತುಂಬಿಸುವವನಾಗಿದ್ದೇನೆ. Holy Spirit is going to fill you with power. ಪವಿತ್ರಾತ್ಮನು ತನ್ನ ಶಕ್ತಿಯಿಂದ ನಿನ್ನನ್ನು ತುಂಬಿಸುವವನಾಗಿದ್ದಾನೆ. Don't cry. ನೀವು ಅಳಬೇಡಿರಿ. God is seeing your cry in the lonely place. ನೀನು ಒಬ್ಬಂಟಿಗನಾಗಿ ಅಳುವಾಗ ಅಳುವಿಕೆಯನ್ನು ದೇವರು ಕಾಣುವವನಾಗಿದ್ದಾನೆ. This month ಈ ತಿಂಗಳಲ್ಲಿ you will overcome. ನೀವು ಅದನ್ನು ಎದುರಿಸುವವರಾಗಿದ್ದೀರಾ. You will overcome your weaknesses. ನಿಮ್ಮ ಒಂದು ಬಲಹೀನತೆಯನ್ನು ನೀವು ಎದುರಿಸುವವರಾಗಿದ್ದೀರಾ. Because God is your strength. ಯಾಕೆಂದರೆ ದೇವರು ನಿಮ್ಮ ಬಲವನ್ನು ನಿಮಗೆ ಬಲವಾಗಿದ್ದಾನೆ. God is saying, ದೇವರು ಹೇಳುತ್ತಿದ್ದಾನೆ, do not carry anything from the past. ನೀನು ಆ ಒಂದು ಹಳೆಯದನ್ನು ನೀನು ಹೊತ್ತುಕೊಳ್ಳಬೇಡ. Do not carry anything from the last month. ಆ ಹಳೆಯ ತಿಂಗಳಿನಲ್ಲಿ ಇದ್ದದ್ದನ್ನು ನೀನು ಹೊತ್ತು ತರಬೇಡ. Start new this month. ಈ ಒಂದು ತಿಂಗಳಿನಲ್ಲಿ ಹೊಸ ಕಾರ್ಯಗಳನ್ನು ಪ್ರಾರಂಭಿಸು. Start new this month. ಹೊಸದಾಗಿ ಈ ತಿಂಗಳನ್ನು ಪ್ರಾರಂಭಿಸು. And God is going to fill you with a new anointing, with new grace and new Holy Spirit. ದೇವರು ಈ ಹೊಸ ತಿಂಗಳಲ್ಲಿ ನಿನ್ನನ್ನು ಹೊಸ ಅಭಿಷೇಕದಿಂದಲೂ ಹೊಸ ಒಂದು ಆತನ ಕೃಪೆಯಿಂದಲೂ ಆತನ ಒಂದು ಪವಿತ್ರಾತ್ಮನ ಶಕ್ತಿಯಿಂದಲೂ ತುಂಬಿಸುವವನಾಗಿದ್ದಾನೆ. God will empower you. ದೇವರು ನಿನ್ನನ್ನು ಶಕ್ತಿಗೊಳಿಸುವವನಾಗಿದ್ದಾನೆ. God will bless your believers. ದೇವರು ನಿನ್ನ ವಿಶ್ವಾಸಿಗಳನ್ನು ಆಶೀರ್ವದಿಸುವವನಾಗಿದ್ದಾನೆ. God will bless your church. ದೇವರು ನಿನ್ನ ಸಭೆಯನ್ನು ಆಶೀರ್ವದಿಸುವವನಾಗಿದ್ದಾನೆ. God will enlarge your territory. ನಿನ್ನ ಒಂದು ಎಲ್ಲೆಗಳನ್ನು ಆತನು ವಿಸ್ತರಿಸುವವನಾಗಿದ್ದಾನೆ. And he will approve the works that you are doing. ನೀನು ಯಾವ ಕೆಲಸವನ್ನು ಮಾಡುತ್ತೀಯೋ ಅದು ಕೈಗೂಡಿ ಬರುವಂತೆ ಆತನು ಮಾಡುವವನಾಗಿದ್ದಾನೆ. He will approve it. ಆತನು ಅದನ್ನು ಸಫಲಪಡಿಸುವವನಾಗಿದ್ದಾನೆ. And you will see success. ಅದರಲ್ಲಿ ನೀನು ಜಯಶಾಲಿಯಾಗಿ ಬರುವಂತೆ ಮಾಡುತ್ತಾನೆ. Thank you, Lord. ಸ್ತೋತ್ರ ಕರ್ತನೇ. If you agree with me, can you lift your hands up? ಇದನ್ನು ಯಾರೆಲ್ಲ ಒಪ್ಪುತ್ತೀರೋ ನೀವೆಲ್ಲರೂ ನಿಮ್ಮ ಹಸ್ತಗಳನ್ನು ಮೇಲೆ ಎತ್ತಿಕೊಳ್ಳಿರಿ. என்னோடு ஒத்துக்கொள்கிறவர்கள் கரங்களை உயர்த்தி என்னோடு சேர்ந்து கொள்ளுங்கள். ನನ್ನನ್ನು ಇದನ್ನು ಒಪ್ಪಿಕೊಳ್ಳುವವರು ನನ್ನೊಂದಿಗೆ ನೀವು ಹಸ್ತಗಳನ್ನು ಎತ್ತಿ ಸೇರಿಕೊಳ್ಳಿ. I am going to pray for you now. ಈಗ ನಾನು ನಿಮಗೋಸ್ಕರ ಪ್ರಾರ್ಥಿಸಲಿಕ್ಕಿದ್ದೇನೆ. Heavenly Father, ಪರಲೋಕ ತಂದೆ, Lord, I pray that you will touch your people now. ದೇವರೇ, ಈ ಒಂದು ಮುಂಜಾನೆ ಸಮಯದಲ್ಲಿ ನಿಮ್ಮ ಮಕ್ಕಳನ್ನು ಮುಟ್ಟಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. May your grace be released upon them. ಅವರ ಮೇಲೆ ನಿಮ್ಮ ಕೃಪೆಯು ಇಳಿದು ಬರಲಿ. May the power of God fill them this morning. ಈ ಮುಂಜಾನೆ ಸಮಯದಲ್ಲಿ ನಿಮ್ಮ ಬಲವು ಅವರನ್ನು ತುಂಬಿಸಲಿ. Let them move forward, Lord. ಅವರು ಮುಂದೆ ಹಾದು ಹೋಗುವಂತೆ ಕರ್ತನೇ. Let them move forward, Lord. ದೇವರೇ, ಅವರು ಮುಂದೆ ಹಾದು ಹೋಗುವಂತೆ I pray that you will cover them with your holy blood. ನಿಮ್ಮ ಒಂದು ಆ ಒಂದು ಪವಿತ್ರ ರಕ್ತದಿಂದ ಅವರನ್ನು ಆವರಿಸಿಕೊಳ್ಳಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. In their weaknesses, ಅವರ ಬಲಹೀನತೆಗಳಲ್ಲಿ, in the insult, ಅವರ ಒಂದು ತಿರಸ್ಕಾರದಲ್ಲಿ, in the hardship, ಅವರ ಒಂದು ಕಠಿಣವಾದ in the ಒಂದು persecutions, ಅವರ ಒಂದು ಎಲ್ಲಾ ವಿಧವಾದಂತಹ ಒಂದು ದುಃಖಗಳಲ್ಲಿ, in the difficulties, ಅವರ ಒಂದು ಕಷ್ಟಗಳಲ್ಲಿ let them be strong. ಅವರು ಬಲವುಳ್ಳವರಾಗಿರಲಿ. May the Holy Spirit build them strong. ಪವಿತ್ರಾತ್ಮನು ಅವರನ್ನು ಬಲದಿಂದ ಕಟ್ಟಲಿ. And move forward. ಮುಂದೆ ಹಾದು ಹೋಗುವಂತೆ Bless them, Lord. ಅವರನ್ನು ಮುಟ್ಟಿ ಕರ್ತನೆ. Bless them, Lord. ಅವರನ್ನು ಆಶೀರ್ವದಿಸಿ Meet ಕರ್ತನೆ. all the financial needs this month. ಅವರ ಒಂದು ಎಲ್ಲಾ ಹಣಕಾಸಿನ ಬೇಡಿಕೆಗಳನ್ನು ಈ ತಿಂಗಳಿನಲ್ಲಿ ಸಂಧಿಸಿರಿ. Meet all the spiritual needs this month. ಈ ತಿಂಗಳಿನಲ್ಲಿ ಅವರಿಗಿರುವಂತಹ ಎಲ್ಲ ಒಂದು ಆತ್ಮಿಕವಾದಂತ ಒಂದು ಬೇಡಿಕೆಗಳನ್ನು ಸಂಧಿಸಿರಿ. Lord, fill them with your Holy Spirit. ನಿಮ್ಮ ಒಂದು ಪವಿತ್ರಾತ್ಮನ ಶಕ್ತಿಯಿಂದ ಅವರನ್ನು ತುಂಬಿಸಿರಿ. And bless everybody, Lord. ಎಲ್ಲರನ್ನು ಆಶೀರ್ವದಿಸಿರಿ ಕರ್ತನೆ. Lord, with a humble heart I am praying that you will bless all my pastors here, Lord. ಇಲ್ಲಿರುವಂತಹ ಎಲ್ಲಾ ನನ್ನ ಸಭೆಯ ಬೋಧಕರನ್ನು ನನ್ನ ತಾಳ್ಮೆಯ ಹೃದಯದಿಂದ ನಾನು ಬೇಡಿಕೊಳ್ಳುತ್ತೇನೆ ಕರ್ತನೆ. Bless them. ಅವರನ್ನು ಆಶೀರ್ವದಿಸಿರಿ. Bless them. ಆಶೀರ್ವದಿಸಿರಿ. Bless the district wherever they are. ಯಾವ ಒಂದು ಜಿಲ್ಲೆಯಲ್ಲಿ ಅವರಿದ್ದಾರೋ ಅಲ್ಲಿ ಅವರನ್ನು ನೀವು ಅಲ್ಲಿ ಆಶೀರ್ವದಿಸಿರಿ. Explore and expand them in that place. ಆ ಸ್ಥಳದಲ್ಲಿ ಅವರು ವಿಸ್ತರಿಸುವಂತೆ ಅವರನ್ನು ನೀವು ಆಶೀರ್ವದಿಸಿರಿ.
Bless them, Lord. ಅವರನ್ನು ಆಶೀರ್ವದಿಸಿರಿ ಕರ್ತನೇ. Bless everybody. ಎಲ್ಲರನ್ನು ಆಶೀರ್ವದಿಸಿರಿ. Let this month of February 2024 shall be a miraculous month for everybody, Lord. 2024 ಫೆಬ್ರವರಿ ತಿಂಗಳು ಎಲ್ಲರಿಗೂ ಒಂದು ಅದ್ಭುತವಾದಂತಹ ಒಂದು ತಿಂಗಳಾಗಿರಲಿ. I bless them all. ನಾನು ಎಲ್ಲರನ್ನು ಆಶೀರ್ವದಿಸುತ್ತೇನೆ. I pray in the matchless name of our Lord and Savior Jesus Christ. ಯೇಸು ಕ್ರಿಸ್ತನ ರಕ್ಷಣೆಯ ನಾಮದಲ್ಲಿ ನಾನು ಈ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತೇನೆ. Amen. ಆಮೆನ್. Amen. ಆಮೆನ್.